ಎಲ್ಲ ನನ್ನ ಸಾವುಕಾರ ಮಂದಿ ನಮಸ್ಕಾರ. ಹೇಳ್ಬಿಡಪ್ಪ, ನಾನು ಬೆಳಗ್ಗೆ ಇಲ್ಲಿ ಹೋಗ್ತೇನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಎಲ್ಲ ಗೌಡ್ರೆ ಚಾ ಕುಡಿಸ್ರಿ, ಗೌಡ್ರೆ ತಿಂಡಿ ಕೊಡಿಸ್ರಿ ಅಂತ ಇದ್ರಲ್ಲ, ಆ ಗೌಡ್ರು ಇವತ್ತು ಸಿಗ್ತಾ ಇದ್ದಾರೆ. ಯಾಕೆ ಯಾಕೆ ಸೊ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ನಿಮಗೂ ತೋರಿಸ್ತೀನಿ ಆ ಗೌಡ್ರು ಹೇಗಿದ್ದಾರೆ, ಕೊಡಿಸ್ತಾರ ಇಲ್ವೋ ಇವತ್ತಾದ್ರೂ ಚಾ ಕೇಳೋಣ ಬನ್ನಿ. ಗೌಡ್ರೀಗ ಜಿಮ್ಮಲ್ಲಿದ್ದಾರೆ, ಮುಕ್ಲಾರ ವರ್ಕೌಟ್ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. A few moments later. ಇದೇ ನನ್ನ ಜಿಮ್. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಗೌಡ್ರು. ಇದ್ಯಾವ್ದು ಹೊಸ ಪ್ರತಿಭೆ? ಮುಕ್ಲಾರ ಹಾಕಿದ್ದಾರೆ. ವರ್ಷನಾದ್ರೂ ಬರುತ್ತಾ ಬಾಡಿ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಫೈನಲಿ ನಮ್ ಗೌಡ್ರು ಸಿಕ್ಕಿದ್ದಾರೆ. ಹೇಳ್ರಪ್ಪ ಗೌಡ್ರೆ, ಇವತ್ತಾದ್ರೂ ಚಾ ಕೊಡಿಸ್ತೀರಾ ಇಲ್ವಾ? ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಕೊಡ್ಸಲ್ರಿ, ಮಂಜೆ ಇದ್ರಿ, ದನ ಇದೀರಿ. ನಮ್ ಜಿಮ್ ಓನರ್ನ ತೋರಿಸ್ತಾ ಇದೀವಿ. ಇವರೇ ನಮ್ ಜಿಮ್ ಓನರ್. ಒಂದು ಹಾಯ್ ಮಾಡಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಜಿಮ್ಮಿಂದ ಗೌಡ್ರಿಗೆ ಒಂದು ಬಾಯ್ ಹೇಳ್ಬಿಟ್ಟು ಇವಾಗ ಮತ್ತೆ ನಾನು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂದರೆ ಉಮಾಮುಖೇಶ್ವರ ದೇವಸ್ಥಾನ. ಯಾಕಪ್ಪ ಅಂದರೆ ಅಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಬಂದಿದ್ದರು. ನಮ್ಮ ಅಕ್ಕಂಗೆ ಕೆಲಸ ಸಿಗಲಿ ಅಂತ ನಮ್ಮಮ್ಮ ಏನೋ ಹೇಳ್ಕೊಂಡಿದ್ರಂತೆ. ಸೊ ಹಂಗಾಗಿ ಬಂದಿದ್ರು. ಆವಾಗಲೇ ಅವ್ರನ್ನ ಬಿಟ್ಟೋಗಿದ್ದೆ. ಇವಾಗ ಅವ್ರನ್ನ ಪಿಕಪ್ ಮಾಡೋಕೆ ಹೋಗ್ತಾರೆ. ಇದೇ ಉಮಾಮುಖೇಶ್ವರ ದೇವಸ್ಥಾನ. ಇವರು ಪಾರ್ಕಿಂಗ್ ಚಾರ್ಜಸ್ ಬಿಲ್ ಮಾಡ್ತಾವ್ರೆ ಇವರು. ನೋಡಿ, 1 hour later. ಭಾಳ ದಿನ ನಂತರ ಮತ್ತೆ ನಾವು ಕೆಲ್ಸಕ್ಕೆ ಬಂದಿದ್ದೀವಿ. ನಾನು ಏನು ಕೆಲಸ ಮಾಡ್ತೀನಿ ಅಂದರೆ ನಿನ್ಗೆ ಯಾಕೆ ಆಮೇಲೆ ವೆಲ್ಡಿಂಗ್ ಕೆಲಸ. ಸೊ ಹಂಗಾಗಿ ಬಂದಿದ್ದೀವಿ. ನಾನು ಇವನು ಯಾರಪ್ಪ ನೀನು? ಏನೋ ಕಂದಲೇ, ಏನೋ ಅವನು ನಾನು ಸೇರಿ ಕೆಲಸ ಮಾಡ್ತೀವಿ. ಈ ಸೆಂಟ್ರಿಂಗ್ ಶೀಟ್ಗೆ ಹಿಂದ್ಗಡೆ ಇದ್ರದ್ದು ವಿ ಐತಲ್ಲ, ಈ ವಿನ ತಕ್ಕೊಡ್ಬೇಕಂತ ಅವರಿಗೆ. ಅವರು ಸ್ಟಾರ್ಟಿಂಗ್ ಮಾಡ್ಸಬೇಕಾದ್ರೆ ಅವ್ರ ಹೆಸರು ಅಂಬಾಸಿಡರ್ ಅಂತೇಳಿ ಹಾಕ್ಸ್ಕೊಬಿಟ್ಟಿದ್ರು. ಇವಾಗ ಅದು ಬೇಡ ಅಂತ ಅವರಿಗೆ. ಸೊ ಹಂಗಾಗಿ ತೆಗಿಯಕ್ಕೆ ಬಂದಿದ್ದೀವಿ. ಫೈನಲಿ ಕೆಲಸ ಮುಗೀತು. ಅವ್ರವ್ರ ಸಾಮಾನು ಒಂದು ಬದಿ ಇಟ್ಟು ಅವ್ರವ್ರ ಸಾಮಾನು ಒಂದು ಬದಿ ಇಟ್ಟು ನಮ್ಮ ಸಾಮಾನು ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಶರತ್ ಅವರು. ಇವಾಗ ಬನವಾಸಿಂದ ನಾವು ಒಂದು ರಿಂಗ್ ಮಾಡಕ್ ಬಂದು ಮರ ಹತ್ತಿ ನುಗ್ಗಿಕಾಯಿ ಕೊಯ್ತಾ ಇದಾರೆ. ಮದ್ರಳ್ಳಿ ಮಾಣಂಜಿ ಈಶ್ವರಣ್ಣನ ಮಗ ಅದ ಮಾರುತಿಯವರು. ಸಿರ್ಸಿ ಮಠ ಬಂದ್ರು ಒಂದು ಹುಡುಗಿ ಬಿದ್ದಿಲ್ಲ ಅಂತ ಬೇಜಾರಲ್ಲೂ ಇದಾರೆ ಇವರು. ಅದಕ್ಕಾಗಿ ಮರ ಹತ್ತಿದ್ದಾರೆ. ಕುಡಿಬೇಕಮ್ಮ. ಆ ಕಡೆ ಹಿಂದೆ ಇದೆ ನೋಡು, ಹಿಂದೆ ನಿಮ್ಮ ಹಿಂದೆ ಇದೆ ಬ್ಯಾಕ್ ಸೈಡ್ ಬ್ರೂ. ಮಗ ಫೇಸ್ ಕಾಣ್ತಾ ಇಲ್ಲ ಇದ್ರಲ್ಲಿ. ಝೂಮ್ ಹಾಕುರುವೆ. ಹಾ ಇಂಥವೆಲ್ಲ ಹೇಳ್ಬೇಕು. ಸ್ವಲ್ಪ ಗಿಡದ ಸಂಧ್ಯಾಗೆ ನೀನು ಮಂಗಂಗಿಂತ ಬಲ ಕಾಣ್ತಾ ಇದೆಯಾ? ಬರೀ ಇಂಥದೆಯಾ? ಕುಡಿಬೇಕಮ್ಮ. ಎಂತಾಗ ಸಪ್ಪನೆ ಮರಿ ದನ ಏನ ಕೇಳ. ಸೊಪ್ಪು ತಿಂತಾರಲ್ಲ. ನಾವು ಬರೀ ನುಗ್ಗಿಕಾಯಿ ತಿನ್ನೋಣ ಅಂದ್ರೆ ಇವ್ರು ನೋಡಿ ಸೊಪ್ಪು ತಿನ್ರಿ ಕುರಿತರ ಅಂತ ಹೇಳ್ತಾ ಇದಾರೆ. ಹಂಚ ಮೇಲೆ ದಾಟಿದ್ರೆ ಬಾಳ ಇದ್ವು, ಆದ್ರೆ ಹಂಚ ಮೇಲೆ ದಾಟಕ್ ಆಗ್ತಾ ಇಲ್ಲ. A few moments later. ನಾವು ಸಿರ್ಸಿಗೆ ಯಾಕೆ ಬಂದಿದ್ದೀವಿ ಅಂದರೆ ನುಗ್ಗೆ ಸೊಪ್ಪು ಬೈಕೊಂಡು ಹೋಗಿ ಬಂದಿದ್ದೀವಿ. ಅದು ದುಡ್ಡು ಕೊಟ್ಟಲ್ಲ, ಪುಕ್ಸಟೆ. ನಮ್ಮ ಬ್ರೋ ಇವಾಗ ಕಡ್ಲೆ ಕೊಡ್ಸಿದ್ದಾರೆ. ಕಡಲೆ ನೋಡಿ, ಕಡಲೆ ತಿನ್ಕೊಂತ ಡ್ರೈವಿಂಗು. ಅಣ್ಣಂದು ಫುಲ್ ಅವಳಿ.
ಬೈ ನಮಸ್ಕಾರ. ಹಾಗೆ ಬರ್ತಾ ಇದ್ದೀವಿ. ಇವಾಗ ಶ್ರೀ ಮಾರಿಗುಡಿ ದೇವಸ್ಥಾನ ಬಂದಿದೆ. ಎಲ್ಲ ನೋಡಿ ಹಂಗೆ ಒಂದು ಕೈ ಮುಗಿದ್ಬಿಡಿ ದೇವರಿಗೊಂದು. ದೇವರಿಗೊಂದು ಹಾರ್ ನೋಡಿ. ಹಾರ್ ಬಂತು. ದೇವಸ್ಥಾನ ನೋಡಿದ್ರಲ್ಲ. ಇಲ್ಲಿ ಮಳೆ ಆಗುವ ವಾತಾವರಣ ಇದೆ. ಮಳೆ ಆಗುತ್ತೋ ಏನೋ ಅಂತ ಗೊತ್ತಿಲ್ಲ ನಮಗೆ. ಆದರೂ ವಾತಾವರಣ ನೋಡಿದರೆ ಮಳೆ ಬರೋ ಥರನೇ ಇದೆ. ಅಷ್ಟೇ. ಸಿರ್ಸಿಂದ ನಾವು ಬರೋದ್ರೊಳಗೆ ನಮ್ಮ ಹುಡುಗ ರೌಂಡ್ ಹಾಸ್ನ ರೆಡಿ ಮಾಡ್ತಾ ಇದ್ದ. ಸೊ ಸಂಜೆ ಆಯಿತು, ಸೀದಾ ಮನೆಗೆ ಹೋಗ್ಬೇಕಿನ್ನಷ್ಟೇ. ಕೆಲಸ ಮುಗೀತು ಇವತ್ತಿಂದು. ಮತ್ತೆ ನಾಳೆ ಸಿಗುವ. ಓಕೆನಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.